ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಂಡೇಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಶ್ ಅಪ್ ಕೂಡ ಆಗಿಲ್ಲ, ತಿಂಡಿ ಕೂಡ ಮಾಡಿಲ್ಲ. ನನ್ನ ತಂಗಿ ತಿಂಡಿ ಮಾಡಿದ್ದಾಳೆ, ಮಾಡಬೇಕು ಇವಾಗ. ನವೀನವ್ರು ಬಂದಿದ್ದಾರೆ. ಸೊ ಇವತ್ತಿನ ಡೇ ಹೇಗಿರುತ್ತೆ ಏನೋ ಅನ್ನೋದನ್ನು ತೋರಿಸ್ತೀನಿ. ಅಮ್ಮನ ಮನೆಗೆ ಹೋಗಬೇಕು, ಹಾಗಾಗಿ ಸ್ವಲ್ಪ ರೆಡಿಯೆಲ್ಲ ಆಗಿಬಿಟ್ಟು ತಿಂಡಿ ತಿಂದ್ಕೊಂಡು ಹೋಗಬೇಕು. ಅಲ್ಲಿ ಹೋಗಿ ಏನು ಮಾಡ್ತೀವಿ, ಹೇಗಿರುತ್ತೆ ಏನೋ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ, ಓಕೆನಾ? ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಮತ್ತು ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋನ ನೋಡಿ ಗೈಸ್. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಆದಮೇಲೆ ಸಿಕ್ತೀವಿ. ಸೊ ಗೈಸ್, ಫೈನಲಿ ರೆಡಿಯಾಗಾಯ್ತು. ಇವಾಗ ತಿಂಡಿ ತಿನ್ನಬೇಕು. ಇನ್ನೂ ತಿಂಡಿ ತಿಂದಿಲ್ಲ, 11 ಗಂಟೆ ಆಗೈತೆ. ಇವತ್ತು ನನ್ನ ಮಗಳಿಂದ ಸ್ವಲ್ಪ ತಿಂಡಿ ತಿನ್ನೋದು ಲೇಟ್ ಆಯಿತು, ಅಂದರೆ ಅವಳು ಮಲಗಿದ್ದು ಲೇಟ್ ಆಯಿತು, ಹಾಗಾಗಿ ತಿಂಡಿ ತಿಂದಿರಲಿಲ್ಲ. ಅವಳಿಗೆ ಅಂದರೆ ಸ್ನಾನ ಮಾಡಿಸೋದು ರೆಡಿ ಮಾಡಿ ಅವಳಿಗೆ ಸರಿಯೆಲ್ಲ ತಿನ್ನಿಸಿ ಮಲ್ಕೋದು. ಇನ್ನು ಮತ್ತು ನಾನು ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲ ಇಷ್ಟೊತ್ತು ಆಯಿತು. ಇವಾಗ ತಿಂಡಿ ತಿಂದ್ಬಿಟ್ಟು ಹೊರಡಬೇಕು. ಸೊ ಅಪ್ಪನೂ ಮಗಳು ಮಲಗಿದ್ದಾರೆ, ತೋರಿಸ್ತೀನಿ ನಿಮಿಷ ಏನು ಮಾಡ್ತಿದ್ದಾರೆ. ಅಪ್ಪನೂ ಮಗಳು ಡೀಪಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಸೊ ನನಗೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದರೆ ಇವತ್ತು ವಾರ ಅಲ್ವಾ, ಹಾಗಾಗಿ ಎಲ್ಲ ಮಾಡ್ತಾ ಇದ್ದಾಳೆ. ತಿಂಡಿಗೆ ಅಂತ ಅಂದ್ಬಿಟ್ಟು ಪಲಾವ್ ಮಾಡಿದ್ದಾಳೆ. ಸೊ ಪಲಾವ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಆಯಿತು ಗೈಸ್, ತಿಂಡಿ ತಿಂದು ಫೈನಲಿ ಇವಾಗ ಹೋಗಬೇಕು. ನವೀನವ್ರನ್ನ ಎದ್ದಾಳಿಸ್ಬೇಕು, ಮಲಗಿದ್ದಾರೆ ಪಾಪ. ಅವ್ರನ್ನ ಎದ್ದಾಳಿಸ್ಬೇಕು. ಅಂದರೆ ಅವರು ಇವಾಗ ಹೋಗೋ ಪ್ಲಾನಲ್ಲಿ ಇರಲಿಲ್ಲ. ಆ್ಯಕ್ಚುಲಿ ಸಡನ್ನಾಗಿ ಏನಂತಂದರೆ ಅವರು ಹೋದ ಸಲ ಬಂದಾಗಲೂ ಹೋಗಿರಲಿಲ್ಲ. ಅಂದರೆ ಅವ್ರು ಯಾವಾಗ ಬಂದರೂ ನಮ್ಮೂರಿಗೆ, ನಮ್ಮ ಮನೆಗೆ, ಅಂದರೆ ಅಮ್ಮ ಅಪ್ಪನ ಮಾತಾಡಿಸ್ಕೊಂಡು ಹೋಗಲ್ಲ. ಹಾಗಾಗಿ ಇವತ್ತು ಅವರು ಹೋದ ವಾರ ಬಂದಾಗ ಹೋಗಿರಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಹೋಗೋಣ ಅಂತಂದರು. ಸೊ ನನಗೂ ಸ್ವಲ್ಪ ಅಲ್ಲಿ ಕೆಲಸ ಇತ್ತು, ಹಾಗಾಗಿ ಸರಿ ಆಯಿತು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ವಿ. ಅವ್ರನ್ನ ಎದ್ದಾಳಿಸ್ಬೇಕು ಇವಾಗ. ಅಂದರೆ ನಾನೇ ಸ್ವಲ್ಪ ಎಲ್ಲ ರೆಡಿ ಎಲ್ಲ ಆದಮೇಲೆ ಎದ್ದಾಳ್ಸೋಣ ಅಂತ ಸುಮ್ಮನೆ ಇದ್ದೆ. ಮಾಡ್ತೀವಿ ಅಂತ ಅಂದರೆ ಅವ್ರಿಗೆ, ನವೀನವ್ರಿಗೆ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ. ಅದೇನಕ್ಕೂ ಗೊತ್ತಿಲ್ಲ, ಅವ್ರಿಗೆ ಅದು ಸಖತ್ ಇಷ್ಟ. ಹಂಗಾಗಿ ಅದನ್ನು ಮಾಡಿಕೊಡು ಅಂತ ಕೇಳಿದ್ದಾರೆ. ಇವಾಗ ಅಲ್ಲಿ ಹೋಗಿ ಅಂಗಡಿಯಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಬಿಸಿಬೇಳೆ ಭಾತನ್ನು ಮಾಡಿಕೊಡ್ಬೇಕು ಮಧ್ಯಾಹ್ನ. ಇವಾಗ ಬಂದೋ ಗೈಸ್, ನಮ್ಮಕ್ಕ ಸ್ವಲ್ಪ ಏನೋ ಐಟಮ್ ತೊಗೋಬೇಕು ಅಂತ ಟೌನ್ಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಸೊ ಮನೇಲಿ ಯಾರಿಲ್ಲ, ಅಂದರೆ ನಮ್ಮಮ್ಮ ಹೊಲ್ದ ಹತ್ರ ಏನೋ ಕೆಲಸ ಮಾಡ್ತೈತೆ, ಹಾಗಾಗಿ ಯಾರಿಲ್ಲ. ನೋಡಿ CC ಕ್ಯಾಮ್ರಾ ಹಾಕ್ಸೋಡೆ ಇಲ್ಲ, ಮಡಗಿಲ್ಲ. ನಾವು ಇವಾಗ ಬಂದಿದ್ದು. ಹಾಯ್, ಯಾಕೆ ಬಂದ್ರಿ ಸರ್ ನಮ್ಮ ಮನೆಗೆ? ಮಾವೇರದಕ್ಕೆ ನಾಚಿಕೆ ಮಾತಾಡೋಕ್ಕೆ. ಏಯ್ ಧ್ರುವಿತಾ, ಹಾಯ್. ಸೊ ಏನು ಸಿಕ್ಕರು ತಿಂತ ಬಾಯಿಗೆ ಹಾಕೊಳ್ಳೋದ ನೀನು? ಏಕೆ ಟೀ ಇಡ್ಬೇಕಾ? ನೋಡಿ, ಈಗ ನಮ್ಮ ಚಿಕ್ಕಪ್ಪ ಅವ್ರು ಬರ್ತಿದ್ದಾರೆ. ತಗೋ ಗೈಸ್, ಮಳೆ ಬರ್ತೈತಿ. ಇವಾಗ ಸ್ಟಾರ್ಟ್ ಆಯಿತು ಮಳೆ. ನೋಡಿ, ಇವಳನ್ನ ಹೊರಗಡೆ ಕರ್ಕೊಬಂದ್ರೆ ಹೆವಿ ಖುಷಿ ಇದಕ್ಕೆ. ನೋಡಿ ಇಲ್ಲಿ ಮಳೆ. ಏಯ್ ಚುಚ್ಕೊತೀನಿ ಅನ್ಕೊಬೇಡ. ಸೊ ಇವಾಗ ಪಾಪಗೆ ಸರಿ ಮಾಡಿಟ್ಟಿದ್ದೀನಿ ಗೈಸ್, ತಿನ್ಸೋಣ ಅಂತ. ಇಲ್ಲಿ ಬಿಸಿಬೇಳೆ ಭಾತಕ್ಕೆ ಹೋಗುತ್ತೆ. ನೋಡಿ ಕಟ್ ಮಾಡ್ಕೊಂಡಿರೋದು, ಮತ್ತು ನಮ್ಮ ಅಕ್ಕ ಇದು ಮನೆಗೆ ಸಾಮಾನ್ಯದಂತೆಲ್ಲ ಇದನ್ನು ಎಲ್ಲ ಜೋಡಿಸ್ಬೇಕು. ಇನ್ನು ಟೀ ಕೇಳ್ತು ಅಂದ್ಬಿಟ್ಟು ಟೀ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಿಸಿಬೇಳೆ ಭಾತ್ ಪೌಡ್ರಿಗೆ, ಅಲ್ಲ ಪೌಡ್ರಿಗೆ ಅಂತಿದ್ದೀನಿ, ಬಿಸಿಬೇಳೆ ಭಾತ್ ಮಾಡಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ. ನೋಡಿ ನಮ್ಮ ಮನೆಯವರು ಎಗ್ ಬುರ್ಜಿ ಮಾಡ್ಕೊಳ್ಳೋಕ್ಕೆ ಅಂತ ಚಾಯ್ನ, ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ನೋಡಿ ನೆಕ್ಸ್ಟ್ ಇಲ್ಲಿ ಜಾಮೂನ್ ಮಾಡಿಟ್ಟಿದ್ದೀನಿ.
ನೋಡಿ ಯಜಮಾನ್ರು ಕೇಳ್ತಾರೆ ಅಂತ ಏನೇನು ಮಾಡ್ಕೊಡ್ಬೇಕು ನಾವು ಅಂತ. ನಾನೇ ಮಾಡಿದ್ದೀನಿ ಅರ್ಧ ಸುಳ್ಳು. ಇವಾಗೆಲ್ಲ ಬಂದ್ಬಿಟ್ಟು ಎಗ್ ಬುಜ್ಜಿಗೆ ಹೆಲ್ಪ್ ಮಾಡ್ತಿರೋದು. ಇಲ್ಲವೇ ಸ್ವಲ್ಪ ಹೆಂಗೈತೆ ಹೇಳು. ನಾನು ನಿಜ ವಿಡಿಯೋ ಮಾಡ್ತಿದ್ದೀನಿ ಅಂತೆಲ್ಲ ಕೇಳ್ತಿರೋದು, ಸೀರಿಯಸ್ ಆಗಿ ಕೇಳ್ತಿರೋದು. ಅಲ್ಲೊಂದು ಊರು ಮನ್ಗಿದ್ದಾರೆ ನೋಡಿ ಗೈಸ್. ಇವಾಗ ಊಟ ಎಲ್ಲ ಮುಗಿಸಿ ಕೂತಿದ್ವಿ, ಒಂದೆರಡು ರೀಲ್ಸ್ ಮಾಡ್ತು ನೋಡಿ. ಹುಚ್ಚಿತಾರೆ ನನಗೆ ರೀಲ್ಸ್. ಸೊ ಇವಾಗ ಹೋಗಬೇಕು, ಅಂದರೆ ನಮ್ಮ ದೊಡ್ಡಮ್ಮನೂರಿಗೆ ಹೋಗಬೇಕು. ಅಂದರೆ ನಮ್ಮ ಅಣ್ಣ ಬರ್ತಾನೆ. ನಮ್ಮ ಅಣ್ಣ ಬಂದಮೇಲೆ ಹೋಗೋದಾ ಇಲ್ಲ ಮುಂಚೆನೇ ಹೋಗೋದಾ ಗೊತ್ತಿಲ್ಲ. ಈಗ ಏನಕ್ಕೆ ಅಂತಂದರೆ ಮಳೆ ಬೇರೆ ಬರ್ತಿದೆ, ಬೈಕಲ್ಲಿ ಹೋಗೋಣ ಅಂತಂದರೆ ಪಾಪು ಇದೆಯಲ್ಲ, ಸೊ ಹೋಗೋಕ್ಕಾಗಲ್ಲ. ಹಾಗಾಗಿ ನಮ್ಮ ಮನೆಯ ಬಂದಮೇಲೆ ಹೋಗಬೇಕು. ಇವ್ರು ಇನ್ನೂ ಊರಿಗೆ ಹೋಗಿಲ್ಲ. ಏನೋ ಬೈಕಲ್ಲಿ ಹೋದರೆ ಮಳೆ ಅಂತ ಅಂದ್ಬಿಟ್ಟು ಹೋಗಿಲ್ಲ ಗೈಸ್. ಇಲ್ಲಿ ಇದು ನಮ್ಮ ಅಜ್ಜಿ ನೆಟ್ಟಿರೋದು ನೋಡಿ. ಇಲ್ಲೆಲ್ಲ ಇದ್ರೊಳಗಡೆ ಬಂತು ಅಂದರೆ ಒಂಥರ ಖುಷಿ ಅನಿಸುತ್ತೆ ಗೈಸ್. ಕಾಫಿ ಗಿಡ ನೋಡಿ ಇಲ್ಲಿ. ಅಂದರೆ ಇದು ಅವ್ರ ಅಜ್ಜಿ ಪಾರ್ಕ್. ಇದು ಇಷ್ಟು ಅವ್ರ ಅಜ್ಜಿ ಪಾರ್ಕ್ ಎಷ್ಟು ತೋರಿಸ್ತೀನಿ ಹಿಂದಿನ ಬ್ಲಾಗಲ್ಲಿ ನೋಡಿ. ಅಂದರೆ ಇಲ್ಲಿಗೆ ಬಂದು ಚಿಕ್ಕದು ಸಿಂಪಲ್ ಆಗಿ ಪಾರ್ಕ್, ಅವ್ರ ಅಜ್ಜಿ ಪಾರ್ಕ್. ವಿಷಯ ಗೊತ್ತಾ ಇದು ಏನು ಅಂತ? ನಾನು ಬಂದು ಆ್ಯಕ್ಚುಲಿ ಇಲ್ಲಿ ಬಂದು ತುಂಬ ದಿನ ಆಗಿತ್ತು. ಯಾವಾಗ ಪ್ರೆಗ್ನೆಂಟ್ ಇಂದ ಇಲ್ಲಿ ಸೀಮಂತ ಇನ್ನು ಬಂದಾಗಲಿಂದ ಒಂದು 4-5 ಸಲ ಬಂದಿರ್ಬೋದು ಅಷ್ಟೇ. ಇನ್ನು ಆವಾಗಲಿಂದ ಇವತ್ತಿನವರೆಗೂ ಅಂದರೆ 9 ಮಂತ್ಸ್ ಮೇಲೇ ಆಗಿತ್ತು ಇಲ್ಲಿಗೆ ಬಂದು ಗೈಸ್. ಇವತ್ತು ಬರ್ತಾಯಿದ್ದೀನಿ, ಇಲ್ಲಿ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಳೆಗೆಲ್ಲ ಗ್ರೀನ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಗಿಡ. ಇದರಲ್ಲಿ ಏನೇನೋ ನಿಂಬೆಹಣ್ಣು ಮತ್ತು ಕೊಡಿ ತೋರಿಸ್ತೀನಿ ನಾನು. ನಿಮಿಷ ಇರಿ, ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಫಿದು ನೆಟ್ಟೈತೆ, ಮತ್ತು ಇಲ್ಲಿ ಅಡಿಕೆ ಗಿಡ ಮಾಡ್ಕೊಂಡೈತೆ. ಅಲ್ಲೂ ಕಾಫಿ. ಇವೆಲ್ಲ ಎಂತೆಂಥದೋ ಮರ. ಇದು ಕಿತ್ಳೆಹಣ್ಣಿನ ಮರ, ಇದು ಇಲ್ಲಿರೋದು. ಅದನ್ನು ಬಿಟ್ಟರೆ ನೆಕ್ಸ್ಟು ಇದು ನಿಂಬೆಹಣ್ಣು, ಮತ್ತು ಇಲ್ಲಿ ಕಾಫಿ. ಇಲ್ಲೂ ಕಾಫಿ ಸುಮಾರು ಗಿಡ ಹಾಕೈತೆ ನೋಡಿ. ಕಾಫಿ ಗಿಡವ ಅಲ್ಲಿ ಅಲ್ಲೆಲ್ಲವ. ಇದು ದಾಳಿಂಬೆ ಗಿಡ, ಮಲ್ಲಿಗೆದು ಮಗ್ಗಂಟ ಹಾಕ್ಸೈತೆ. ಸ್ಲಿಪ್ಪರಲ್ಲಿ ತೊಟ್ಟಿ ಹತ್ರ ಬಿಟ್ಟೆ ಜಾರ್ತದೆ ಕಾಲು ಅಂತ. ಇನ್ನಿದು ಎಲೆ ಹಂಬು, ನನ್ನ ಫೇವ್ರೇಟ್ ಗೈಸ್ ಎಲೆ. ಇದು ನೋಡಿ ನುಗ್ಗೆ ಸೊಪ್ಪಿಂದು ಮರ ಇತ್ತು, ಅದು ಬಿದ್ದೋಯ್ತೆ. ಇನ್ನಿಲ್ಲಿ ಹಂಗೆ ಕಾಫಿ ಗಿಡನೇ ಜಾಸ್ತಿ ಇದೆ ಆ್ಯಕ್ಚುಲಿ. ಇಲ್ಲೊಂದು ಎಲೆ ಹಂಬು, ಇದಿಷ್ಟು ಉದ್ದಾಗೈತೆ ಎಲೆ ಹಂಬು ನೋಡಿಲಿ. ಇಲ್ಲಿ ನೋಡಿಲಿ ಎಲೆ ಹಂಬ ಅಷ್ಟು. ಇಲ್ಲಿ ನೋಡಿಲಿ ಅಲ್ಲೆಲ್ಲ ಹಬ್ಕೊಂಡೈತೆ. ನಾನು ನೋಡೆಲ್ಲ ಆಗ ಇಷ್ಟು ಚಿಕ್ಕಕ್ಕಿತ್ತು ನೋಡಿ. ಇಲ್ಲಿ ಇಷ್ಟೆಲ್ಲ ಹಬ್ಕೊಂಡ್ಬಿಟ್ಟೈತೆ. ಬಾ ಹೋಗೋಣ. ಚಲೀಗ ನಮ್ಮ ಪಾಪ ಮರಿ ಇಟ್ಬಿಟ್ರೆ ಕಷ್ಟ. ನೋಡಿ ಇವ ನಮ್ಮ ಅಕ್ಕ ನನಗೆ ಟಾಪ್ ತಂದುಕೊಟ್ಟು, ಅಂದರೆ ರುಚಿತನುವ ನನಗೂ ಒಂದೇ ಥರ ತಂದಿದ್ಲು ಒಂದೆರಡು ಟಾಪು. ಇದನ್ನು ತೆಗ್ದೇ ಇಲ್ಲ, ಹಂಗೆ ಇಟ್ಟಿದ್ದೀನಿ. ಇನ್ನೂ ಮನೇಲೂ ಇದೆ ಗೈಸ್. ನಾನು ಸ್ಟಿಚ್ ಮಾಡ್ತಿರೋ ಟಾಪ್ಸ್ಗಳು ಅವನು ಮಾಡಿಸ್ಬೇಕು. ರಿಟರ್ನ್ ನಾವು ಮತ್ತೆ ನಮ್ಮ ಅಮ್ಮನ ಮನೆಯಿಂದ ನಮ್ಮ ದೊಡ್ಡಮ್ಮನ ಮನೆಗೆ ಬಂದು ಬಿಟ್ಕೊಟ್ರು ಅವರೇನೆ ಕಾರಲ್ಲಿ. ಏನಂತಂದರೆ ಅವರು ಮಾರ್ನಿಂಗು ಡ್ಯೂಟಿಗೆ ಹೋಗಬೇಕಲ್ವ, ಹಾಗಾಗಿ ನೈಟೇ ಹೊರಟರು ಬೆಂಗಳೂರಿಗೆ. ಆ್ಯಕ್ಚುಲಿ ಎಷ್ಟು 8 ಗಂಟೆನೇ ಆಗಿತ್ತು. ಸೊ ಊಟ ಎಲ್ಲ ಮುಗಿಸಿ ಇಲ್ಲಿಂದನೇ ಗಡಿಬಿಡಿಲೇ ಹೊರಟಿದ್ದಾಯಿತು. ಸೊ ಗೈಸ್, ನೆನೆ ಈ ವಿಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಒಂದು 7:30-8 ಗಂಟೆ ಹಾಗೆ ಮತ್ತೆ ಇಲ್ಲಿಗೆ ಬಂದ್ವಿ, ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ. ಅಂದರೆ ನವೀನ್ ಅವರು ಬೆಂಗಳೂರಿಗೆ ಹೋಗ್ಬೇಕಿತ್ತಲ್ಲ, ಸೊ ಅವರೆಲ್ಲ ಹೊರಟರು ಬೆಂಗಳೂರಿಗೆ. ಏನಂತಂದರೆ ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನವೀನ್ ಅವರು ಏನಂದರೆ ಯಾವಾಗ ಬಂದರೂ ಅಷ್ಟೇ, ಅವರು ಇವಾಗ ಸ್ಯಾಟರ್ಡೆ ಸಂಡೇ ಬರ್ತಾರೆ. ಬಂದುಬಿಟ್ಟು ಈಗ ಸ್ಯಾಟರ್ಡೆ ಏನಾರು ಅವ್ರ ಊರಲ್ಲಿ ಕೆಲಸ ಇದ್ದರೆ ಅದನ್ನು ಮುಗಿಸ್ಕೊಂಡು ಮತ್ತೆ ಇಲ್ಲಿ ನಮ್ಮ ದೊಡ್ಡಮ್ಮನ ಮನೆಗೆ ಬಂದು ಮತ್ತೆ ಇಲ್ಲಿದ್ದು ರಿಟರ್ನ್ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ಅವರು. ಸೊ ಅಂದರೆ ನಾನು ಇಲ್ಲಿರೋರಿಗೂ ಇದೇ ಪ್ರಾಬ್ಲಮ್ ಆಗ್ತಿದೆ. ನಾನು ಬರೀ ಓಡಾಡೋದು 2 ಡೇಸಲ್ಲಿ ಎಲ್ಲನೂ ಕವರ್ ಮಾಡ್ಕೊಂಡು ಬರಬೇಕು ಅವರು. ಆ ಥರ
ಆಗ್ತಿದೆ ಇವಾಗ ಪ್ರೆಸೆಂಟ್ ಇವಾಗ ಆ ಥರ ನಡೀತಿದೆ. ಅಂದರೆ ಇನ್ನೊಂದು ಏನಂದ್ರೆ ಅವ್ರಿಗೆ ಏನೋ ಒಂಥರ ಗೊತ್ತಿಲ್ಲ, ಅವ್ರಿಗೆ ಯಾವಾಗಲೂ ಅಷ್ಟೇ ನಮ್ಮೂರಿಗೆ ಹೋಗದೆ ಸಮಾಧಾನನೇ ಆಗಲ್ಲ ಅವ್ರಿಗೆ. ಆ್ಯಕ್ಚುಲಿ ಏನಾದರೂ ಒಂದು ಸಲ ಬಂದು ಹೋಗಲಿಲ್ಲ ಅಂದರೆ ಹೋಗ್ಲಿಲ್ವಲ್ಲ, ಮಾತಾಡ್ಸ್ಕೊಂಡು ಹೋಗ್ಲಿಲ್ವಲ್ಲ ಅಂತ ಅಂತಾರೆ. ಅಂದರೆ ನಮ್ಮ ಅಮ್ಮ ಅಪ್ಪನ ಮಾತಾಡ್ಸ್ಕೊಂಡು ಹೋದರೆ ಒಂಥರ ಸಮಾಧಾನ ಅಂತ ಅಂತಾರೆ ಅವರು. ಸೊ ಮತ್ತು ಅಲ್ಲಿ ನಮ್ಮ ಮನೇಲಿ ಇರೋಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಅವರು. ಹೋಗ್ಬಿಟ್ಟು ಬರೋಣ ಅಂತ ಅಂದರು. ಹೋಗಿದ್ದು ಒಂಥರ ಖುಷಿನೇ ಐತೆ, ಏಕೆಂದರೆ ಟೈಮ್ ಪಾಸ್ ಆಯಿತು. ಮತ್ತು ನಮ್ಮ ಅಮ್ಮ ಅವ್ರ ಜೊತೆ ಇದ್ದಿದ್ದೆಲ್ಲ ಖುಷಿ ಆಯಿತು. ಅಂದರೆ ಅವ್ರಿಗೂ ಕೂಡ ಬೋರ್ ಆಗುತ್ತೆ ಅಲ್ವ, ಯಾವಾಗಲೂ ಕೆಲಸ ಅಂತ ಅಂದ್ಕೊಂಡೇ ಇರ್ತಾರೆ. ಅಟ್ಲೀಸ್ಟ್ ಪಾಪನ ನೋಡಿ ಸ್ವಲ್ಪ ಬೇಜಾರು ಕಳೆಯುತ್ತೆ. ಅವ್ರಿಗೆ ಹಂಗೆ ಆಯಿತು ಆ್ಯಕ್ಚುಲಿ ನಿನ್ನೆ ಹೇಳಬೇಕು ಅಂತ ಅಂದರೆ. ಮತ್ತು ಇನ್ನೊಂದು ಇವತ್ತೆಂದು ಎದ್ದಿಂದ ಮಳೆ ಮಳೆ ಅಂದರೆ ಮಳೆ, ಇಲ್ಲಿ ಸಿಕ್ಕಾಬಟ್ಟೆ ಮಳೆ, ಬೇಜಾರು. ವೆದರೇ ಒಂಥರ ಫುಲ್ಲು ಚೇಂಜ್ ಆಗೋಗುತ್ತೆ ಅಲ್ವಾ. ಮಳೆ ಬಂದರೆ ಮಳೆ ಬೇಕು ಅಂತೀವಿ ಒಂದೊಂದು ಟೈಮು. ನೋಡಿ ಇವಾಗ ಜಾಸ್ತಿ ಆದರೂ ಕೂಡ ಹಿಂಸೆ, ಮಳೆ ಬರಲಿಲ್ಲ ಅಂದರೂ ಕೂಡ ಹಿಂಸೆ. ಎಷ್ಟೇ ಏನೇ ಆದರೂ ಒಂದು ಕಡೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅಷ್ಟೇ ಗೈಸ್, ಇವಾಗ ತಿಂಡಿ ತಿನ್ನಬೇಕು. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಓಕೆನಾ. ಸೊ ನಿಮಗೆ ಯಾವ ಥರ ವೀಡಿಯೋ ಬೇಕು ಏನು ಅಂತ ಅಂದರೆ ಕಮೆಂಟ್ ಮಾಡಿ ಗೈಸ್.